ಭಗವಂತ ಕೆಲವೊಬ್ಬರಿಗೆ ಕೊಟ್ಟು ನೋಡ್ತಾನ, ಕೆಲವೊಬ್ಬರಿಗೆ ಕಸ್ಕೊಂಡು ನೋಡ್ತಾನ. ಬಹಳ ಮಂದಿ ಮಕ್ಕಳು 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 ಅಂತ ತಿಳ್ಕೊಂಡು ಕಣ್ಣೀರು ಹಾಕೋರು ಅದಾರ. ಭಗವಂತ ಕೆಲವಷ್ಟು ಮಂದಿಗೆ ಬೇಕಂದ್ರೆ ಕೊಡುದಿಲ್ಲ, ಸಾಕಂದ್ರೂ ಕೂಡ ಕೊಡ್ತಿರ್ತಾನ. ಆಶ್ಚರ್ಯ ಏನು ಅಂತಂದ್ರೆ ತಾಯಿ ಭಾಳ ದೂರ ಹೋಗೋದು ಬೇಡ. ಇಂಗಳಗಾವಿ ಒಳಗೆ ರಾಚಯ್ಯ ಮತ್ತು ನೀಲಮ್ಮ ಪುಣ್ಯ ದಂಪತಿಗಳ ಉದರದೊಳಗೆ ಜನ್ಮತ್ತಾ ಇರ್ತಕ್ಕಂಥ ಮಗ. ತಂದೆ ತಾಯಿ ಕೊಟ್ಟಂಥ ಸಂಸ್ಕಾರ ಬೆಳೀತ ದೊಡ್ಡವನಾದ, ಶಿವಯೋಗ ಸಾಧನೆಯನ್ನು ಮಾಡಿದ. ಪೂಜೆ ಪುನಸ್ಕಾರ ಜಪ ತಪಗಳನ್ನು ನಿತ್ಯಲೂ ಕೂಡ ತಮ್ಮ ಕಾಯಕವನ್ನು ಮಾಡ್ಲಿಕ್ಕತ್ತ. ಬೆಳೀತಾ 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 ಈ ಭಾಗದೊಳಗೆ ಬಹಳ ದೊಡ್ಡವರಾಗಿರ್ತಕ್ಕಂಥ ಮಹಾಯೋಗಿ ಯಾರು ಅಂದ್ರೆ ಅತಣಿಯ ಮುರುಗೇಂದ್ರ ಶಿವಯೋಗಿ. ಅತಣಿಯ ಮುರುಗೇಂದ್ರ ಶಿವಳಂತೇಳಿ ಇಬ್ಬರು ಗಂಡ ಹೆಂಡತಿ, ಬಡತನ ಪರಿಸ್ಥಿತಿ, ಸಾವಳಿಗೆ ಒಳಗಿರ್ತಕ್ಕಂಥ ಗಂಡ ಹೆಂಡತಿ, ಸಣ್ಣದೊಂದು ಅಂಗಡಿ, ಕಿರಾಣಿ ಅಂಗಡಿ. ಆಗಿನ ಸಮಯದೊಳಗೆ ನಿಮ್ಗೆ ಗೊತ್ತೈತಿವ, ಈಗೆಲ್ಲ ನಾವು ದೊಡ್ಡ ದೊಡ್ಡ ಅಂಗಡಿ ಹಾಕೊಳಕತ್ತೀವಿ. ಅವಾಗ ಸಣ್ಣ ಅಂಗಡಿ ಐತಂದ್ರೂ ಕೂಡ ವ್ಯಾಪಾರ ದೊಡ್ಡದಿತ್ತು, ಮನಸ್ಸು ದೊಡ್ಡದಿತ್ತು. ಅವಾಗ ಆ ಸಾವಳಿಗೆ ಗ್ರಾಮದೊಳಗೆ ಕಾಲವನ್ನು ಕಳೀತಾ ಇರ್ತಕ್ಕಂಥ ದಂಪತಿಗಳಾದ ದಾನಪ್ಪ ಮತ್ತು ಸಂಗಮ್ಮ ಅಂತಕ್ಕಂಥ ಗಂಡ ಹೆಂಡತಿ. ಆದ್ರೆ ಅವ್ರದ್ದೊಂದು ಕಾಯಕ ಏನಿತ್ತು ಅಂತಂದ್ರೆ, ದಾನಪ್ಪನವ್ರದ್ದು ನಿತ್ಯಲೂ ಕೂಡ ಬದುಕು ಮಾಡಬೇಕಾದ್ರೆ ತಮ್ಮ ಹೊಟ್ಟೆ ಉಪಜೀವನ ತುಂಬಿಸುವಂಥದ್ದು ಯಾವುದು ಅಂದ್ರೆ ಆ ಒಂದು ಕಿರಾಣಿ ಅಂಗಡಿ. ಅವ್ರಿಗಿರುವಂಥ ಸಂಸ್ಕಾರ ಏನು ಅಂತಂದ್ರೆ, ಅಲ್ಲೇ ಇರ್ತಕ್ಕಂಥ ಅತಣಿ ಅಪ್ಪ ಅಂದಾಗ, ಶಿವಯೋಗಿ ಅಂದಾಗ, ಅಜ್ಜಯ್ಯ ಅಂದಾಗ ನೆನಪಿ ಬರೋದು ಅತಣಿ ಮುರುಗೇಂದ್ರ ಅಪ್ಪ. ನಿತ್ಯಲೂ ಕೂಡ ಹೋಗ್ಬೇಕಾದ್ರೆ ಅತಣಿ ಮುರುಗೇಂದ್ರಪ್ಪವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಹೋಗುತ್ತಿದ್ದ. ಸಾಯಂಕಾಲ ಬರೋ ಮುಂದಾಗ ಸಹಿತ ಅತನಿ ಅಪ್ಪನ ಪಾದಕ್ಕೆ ನಮಸ್ಕಾರ ಮಾಡಿ ಬರ್ತಿದ್ದ. ಆತನ ಭಕ್ತಿ ಹಂಗಿತ್ತು, ಅತನಿ ಅಪ್ಪನ ಶಕ್ತಿ ಹಂಗಿತ್ತು. ಯಾವಾಗ ನಿತ್ಯಲೂ ಕೂಡ ತಾವು ತಮ್ಮ ಮಡದಿ ಬದುಕನ್ನು ಮಾಡ್ತಾ ಕಾಲವನ್ನು ಕಳೀತಾ ಇರುವಂಥ ಸಮಯದೊಳಗೆ ಬಹಳ ದಿವಸಕ್ಕೊಬ್ಬ ಮಗ ಹುಟ್ಟುತ್ತಾನೆ. ಹೀಗಿರಬೇಕಾದ್ರೆ ಆಶ್ಚರ್ಯ ಏನು ಅಂತಂದ್ರೆ, ಮಗನಿಗೆ ಹೆಸರಿಟ್ರು. ಮಗ ಬೆಳ್ಕೊಂತ ಸ್ವಲ್ಪ ದೊಡ್ಡವಾಗತ್ತ. ಮನೆಯ ತಂದೆ ತಾಯಿ ಚಲೋ ಸಂಸ್ಕಾರ ಕೊಟ್ಟಿದ್ರು. ಯಾಕೆ? ಅತನಿ ಅಪ್ಪೋರ ಆಶೀರ್ವಾದ. ಮನೆಯಾಗ ಮಡದಿ ಅಂದ್ಲು, ಅಲ್ರಿ ನೀವು ಹೋಗೋದು ಒಬ್ಬರ ಹೋಗ್ತೀರ ಅಂಗಡಿಗೆ, ಮತ್ತು ಒಬ್ಬರ ಹೋಗೋದಕ್ಕಿಂತ ಸಣ್ಣ ಹುಡುಗ ಐತಿ ಮನ್ಯಾಗ, ಈ ಹುಡುಗನ ಕರ್ಕೊಂಡು ಹೋಗ್ರಿ. ಯಾಕಂತಂದ್ರೆ ಅತನಿ ಅಪ್ಪೋರ ದೃಷ್ಟಿ ಬಿತ್ತು ಅಂತಂದ್ರೆ ಆ ಹುಡುಗ ಉದ್ಧಾರ ಆಗಬಹುದಾ, ಮಗ ಉದ್ಧಾರ ಆಗ್ಬೋದು ಅಂತ ತಿಳ್ಕೊಂಡು ಯಾವಾಗ ಮಡದೆ ಅಂದ್ಕೊಳ್ಳಿ ಸರಿ ಅಂತ ತಿಳ್ಕೊಂಡು ಮಗನನ್ನು ಹೆಗಲ ಮೇಲೆ ಹೊತ್ಕೊಂಡು ಹೊಂಟ. ಯಪ್ಪ ನೆನಪಿರಲಿ, ಈಗಿನ ಮಂದಿಗೆ ಅದು ಇಲ್ರಿ, ಈಗಿನ ಯುವ ಪೀಳಿಗೆಗೆ ಅದು ನೆನಪ ಇಲ್ಲ. ಒಂದಾನೊಂದು ಸಮಯದೊಳಗೆ ನಾವಿವತ್ತು ಎಷ್ಟೇ ದೊಡ್ಡವರಾಗಿ ಅಂದರೂ ಕೂಡ ದಿನಕ್ಕೆ 10 ಲಕ್ಷ ರೂಪಾಯಿ ದುಡ್ಕೊಂಡು ಬರ್ತೀವಿ ಅಂದರೂ ಕೂಡ, ಯಪ್ಪ ಅದು ನಿನ್ನ ಪರಿಶ್ರಮ, ನಿನ್ನ ಬೆವರಿನ ಪ್ರಭಾವ, ನಿನ್ನ ಪುಣ್ಯದ ಫಲ, ನೀನು ದುಡಿಯಾಕತ್ತೀಯ ಸಂಪತ್ತ ಜಗ್ಗದ. BMW ಕಾರ್ನ್ಯಾಗ ಅಡ್ಡಾಡ್ತೀಯ, ದಿನಕ್ಕೆ 10 ಲಕ್ಷ ದುಡ್ಡು ದುಡಿತೀಯ. ಆದ್ರೆ ಒಂದು ಮಾತು ನೆನಪಿರಲಿ, ನೀ ಎಷ್ಟೇ ದೊಡ್ಡವ ಆಗಿ ಅಂದರೂ ಕೂಡ ಎರಡನ್ನ ಮಾತ್ರ ಎಂದು ಕೂಡ ಮರಿಬೇಡ. ಯಾವುದು? ತಾಯಿಯ ಒಡಲ, ತಂದೆ ಹೆಗಲ. ಇವತ್ತು ನಾವು ಇಷ್ಟು ದೊಡ್ಡವರಾಗಿ ಬಂದರೂ ಕೂಡ BMW ಕಾರ್ನ್ಯಾಗ ಅಡ್ಡಾಡ್ತೀವಿ ಅಂದರೂ ಕೂಡ ಸಣ್ಣವ್ರಿದ್ದಾಗ ನಮ್ಮ ಊರಿಗೆ ಪೈಲವಾನ್ ಅದರಪ್ಪ. 1000 ಮಂದಿ ಎತ್ತಿ ಒಗೆದು ನಮ್ಮ ಊರಿಗೆ ಬಂಗಾರದ ಕಡಗ ತೊಗೊಂಡು ಬಂದಿರತಕ್ಕಂಥ ಪೈಲವಾನ ಎದುರಿ ಬರಕತ್ತನಂದ್ರು ಕೂಡ ತಂದಿ ಹೆಗಲ ಮ್ಯಾಗ ಕುಂತ್ಕೊಂಡು ಹಿಂಗೆ ಹೊಂಟ ಅಂತಂದ್ರೆ ಮಗನಿಗೆ ಅನಿಸ್ತಿತ್ತು ಅವಾಗ ಏನು ಅಂತಂದ್ರೆ, ಅಪ್ಪ ಎನ್ನುವ ಆನಿಬಲ ನನ್ನ ಮುಂದೈತಿ. ಯಾವ ಊರಿಗೆ ಬಂಗಾರದ ಕಡಗ ತೊಗೊಂಡು ಬಂದಿರತಕ್ಕಂಥ ತಾಕತ್ತಿದ್ದಂಥ ವ್ಯಕ್ತಿ ಬಂದರೂ ಕೂಡ ನಮ್ಮಪ್ಪ ಎನ್ನತಕ್ಕಂಥ ಆನಿಬಲ ಮುಂದಿತ್ತಂದ್ರೆ ಯಾವಂಗೂ ಅಂಜಂಗಿಲ್ಲ ಅಂತ ತಿಳ್ಕೊಂಡು ಅವಾಗ ತಂದೆ ಹೆಗಲ ಮ್ಯಾಗ ಕುಂತವ್ರು ಅಂತಿದ್ರು. ಅವಾಗ ತಂದೆಯ ಹೆಗಲ, ತಾಯಿಯ ಒಡಲ. ನಾವು ಎಷ್ಟೇ ದೊಡ್ಡವರಾಗಿ ಅಂದರೂ ಕೂಡ ತಾಯಿ ಒಡಲ್ನಾಗ ಆಡಲಾರ್ದ ಬೆಳಿಲಾರ್ದ ದೊಡ್ಡವರಾಗಿಲ್ಲ. ಹೌದ್ರೆ? ತಮ್ಮಲ್ಲಿ ನಂದೊಂದು ವಿನಂತಿ ಏನು ಅಂತಂದ್ರೆ, ಮನೆಯಾಗ ಏನಾದರೂ ತಂದೆ ತಾಯಿ ಅದರಂತಂದ್ರೆ ತಂದೆ ತಾಯಿ ಜೋಪಾನ ಮಾಡ್ರಿ. ತಂದೆ ತಾಯಿನ ನೀವು ಜೋಪಾನ ಮಾಡಿರಿ ಅಂತಂದ್ರೆ ಮುಂದೆ ಬರುವಂಥ ಮಕ್ಕಳು ನಿಮ್ಮನ್ನು ಜೋಪಾನ ಮಾಡ್ತಾವೆ. ಮನೆಯಾಗಿರ್ತಕ್ಕಂಥ ತಂದೆ ತಾಯಿ ಜೋಪಾನ ಮಾಡ್ಲಂದ್ರೆ ಮುಂದೆ ಬರುವಂಥ ಮಕ್ಕಳು ನಿಮ್ಮನ್ನು ಜೋಪಾನ ಮಾಡ್ತಾರೆ ಅಂತ ತಿಳ್ಕೊಂಡು ಏನು ನಂಬಿಕೆ ಐತೆ ನಿಮಗೆ? ಎಷ್ಟೇ ಎತ್ತರ ಮಟ್ಟಕ್ಕೆ ಬೆಳೆದ್ರು ಕೂಡ ಇವು ಎರಡನ್ನೂ ಕೂಡ ಎಂದೂ ಮರಿಬಾರ್ದು ಅಂತಾರಲ್ಲ, ಹಂಗೆ ತಂದೆ ಹೆಗಲ ಮ್ಯಾಗ ಕರ್ಕೊಂಡು ಹೋಗಿದ್ದ ಮಗನನ್ನು. ಕರ್ಕೊಂಡು ಹೋಗ್ಬೇಕಾದ್ರೆ ಸದಾವಕಾಲ ತ್ರಿಕಾಲ ಲಿಂಗ ಪೂಜಾ ವಂತರಾಗಿರ್ತಕ್ಕಂಥ ಅತನಿ ಅಪ್ಪವರು
ಯಾವಾಗ ಒಂದು ದಿವಸ ಏನಾಗಿತ್ತು ಅಂತಂದ್ರೆ ಮಗನ ಕರ್ಕೊಂಡು ಬಂದಾರ ಮಠಕ್ಕೆ. ಯಾವಾಗ ಮಗನನ್ನ ಮಠಕ್ಕೆ ಕರ್ಕೊಂಡು ಬಂದಂಥ ಸಮಯದೊಳಗೆ ಅತನಿ ಅಪ್ಪವರು ಒಳಗಡೆ ಪೂಜೆ ಕೂತ್ಕೊಂಡ್ರೆ ಶಿವಯೋಗ ಅನುಷ್ಠಾನ ಕೂತಾರ. ಶೇವದ ಮರಿ ಕೇಳಿದ್ರು, ಇಲ್ರಿ ಅಪ್ಪವ್ರ ಅನುಷ್ಠಾನ ಕೂತಾರ. ಎಷ್ಟೊತ್ತಾಗುತ್ತಮ್ಮ ಬರಾಕ? ಇನ್ನೊಂದು 10-15 ನಿಮಿಷ ಬೇಡ, ಅರ್ಧ ಗಂಟೆ ಆಗಬಹುದ್ರಿ. ಏನು ಅರ್ಧ ಗಂಟೆ? ಅಂಗಡಿ ಕದ ಲೇಟಾಗಿ ತೆಗೆದ್ರಿ ಏನಾಗಬೇಕಾಗೈತಿ, ದಷ್ಟ ತೊಗೊಂಡು ಹೋಗ್ಬೇಕಂತ ತಿಳ್ಕೊಂಡು ಕುಂತ್ಕೊಂಡಿದ್ದ ತಂದೆ. ಅದೇ ತಾನೇ ಸಣ್ಣ ಹುಡುಗ, ಒಂದು 3-4 ವರ್ಷದ ಹುಡುಗ ಇರಬೇಕೇನ ಆ ಹುಡುಗ ಆಡ್ಕೊಂತ ಮಠದೊಳಗೆ ಆಡ್ಬೇಕಾದ್ರೆ ತಂದೆ ಕೈ ಬಿಟ್ಟ. ಆಶ್ಚರ್ಯ ಏನಂತ ಲಕ್ಷ ಕೊಟ್ಟು ಕೇಳಿರ್ ತಾಯಿ, ಗುರುವಿನ ಸಂಸ್ಕಾರ ಹೆಂಗಿರ್ತದ, ಗುರುವಿನ ದೃಷ್ಟಿಯೊಳಗೆ ಎಂಥ ತಾಕತ್ತದ, ಗುರುವಿನ ವಾಣಿಯೊಳಗೆ ಎಂಥ ಶಕ್ತಿ ಅದ. ಹುಡುಗ ಆಡ್ಕೊಂತ ಹೋಗಿ ಎಲ್ಲಿ ಕುಂತ ಅಂತಂದ್ರೆ ಅತನಿ ಅಜ್ಜರು ಕುಂದ್ರುವಂಥ ಸಿಂಹಾಸನ ಮ್ಯಾಲೆ ಹೋಗಿ ಕುಂತ್ಕೊಂಡ್ಬಿಟ್ಟ. ತಂದೆ ಅಂದ, ತಮ್ಮ ಅಲ್ಲಿ ಕುಂದ್ರಬೇಡ, ಅದು ಅಪ್ಪವ್ರು ಕುಂದ್ರ ಜಾಗ ಅದ, ಅದು ಅತನಿ ಶಿವ ಕುಂದಿರ್ತಕ್ಕಂಥ ಸಿಂಹಾಸನ ಅದ, ಅದ್ರ ಮ್ಯಾಗ ಕುಂದ್ರಬೇಡ, ಕೆಳಗಿಳಿ ಅಂದ್ರು ಕೂಡ ಹುಡುಗನಿಗೆ ಗೊತ್ತಾಗಲಿಲ್ಲ, ಹೋಗಿ ಕುಂತ್ಕೊಂಡ್ಬಿಟ್ಟ. ತಂದೆ ಅಂದ, ಆತು ಬಿಡ, ಅಪ್ಪವ್ರ ಪೂಜಾ ಕುಂತ ಇನ್ನೂ ಬಂದಿಲ್ಲಲ್ಲ, ಬಂದ ಮ್ಯಾಗ ಎಬ್ಸಿದ್ರ ಆತ. ಹಿಂಗೆ ಅನ್ನೋದ್ರೊಳಗೆ ಹಿಂಗೆ ಅನ್ಕೊಂಡು ಯಾವಾಗ ತಂದೆ ಈ ಕಡೆ ಹೊಳೆ ಕುಂತ್ಕೊಂಡಾನ, ಆ ಕಡೆ ಶಿವಪೂಜೆಯನ್ನು ಮುಗಿಸ್ಕೊಂಡು ಅತನಿ ಅಜ್ಜರು ಸೀದಾ ಹೊರಗೆ ಬಂದ್ರೆ, ನೆನಪಿರ್ಲಿ ತಾಯಿ, ಶಿವಯೋಗದ ದೃಷ್ಟಿ ಎಷ್ಟು ದೊಡ್ಡದೈತೆ ಅಂತಂದ್ರೆ, ಅತನಿ ಅಜ್ಜರು ಅದೇ ತಾನೇ ಲಿಂಗಯ್ಯನನ್ನು ನೋಡಿ ಸಮಾಗಮಗೊಂಡು ಲಿಂಗ ಪೂಜೆನ ಮಾಡಿ ಶಿವಯೋಗ ಸಾಧನೆ ಮಾಡಿ ಹೊರಗೆ ಬಂದಂಥ ಸಮಯದೊಳಗೆ ಅತನಿ ಅಜ್ಜರ ದೃಷ್ಟಿ ಬಿದ್ದಿದ್ದ ಹುಡುಗನ ಮ್ಯಾಗ. ಯಾವಾಗ ಅತನಿ ಅಪ್ಪವರು ಮುರುಗೇಂದ್ರ ಶಿವಳು ಹೊರಗೆ ಬರ್ತಾರೆ, ಬಂದ ಕೊಳ್ಳೆ ತಂದೆ ನೋಡಿದ, ತಮ್ಮ ಬೇಡ, ಅಲ್ಲಿ ಕುಂದ್ರಬೇಡ, ಕೆಳಗಿಳಿ, ಅದು ಅಪ್ಪವ್ರು ಬಂದ್ರೆ ಕೆಳಗಿಳಿ, ಅತನಿ ಅಜ್ಜವ್ರು ಬಂದ್ರೆ ಕೆಳಗಿಳಿ ಅನ್ನೋದ್ರೊಳಗಾಗಿ ಅತನಿ ಅಜ್ಜವ್ರು ಹೇಳ್ತಾರೆ, ತಮ್ಮ ಇವತ್ತು ಆ ಸಿಂಹಾಸನ ಮ್ಯಾಲ ಕುಂತನಂದ್ರವ, ಇವತ್ತು ಆ ಸಿಂಹಾಸನ ಮ್ಯಾಲ ಕುಂತನಂತಂದ್ರೆ ಮುಂದೊಂದು ದಿವಸ ದಿಲ್ಲಿ ಗದ್ದಿಗೆ ಏರಿ ಬರ್ತಾನ ತಮ್ಮವ, ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಅವತ್ತು ಆಶೀರ್ವಾದ ಮಾಡ್ತಾರೆ. ಶಿವಯೋಗದ ದೃಷ್ಟಿ, ಗುರುವಿನ ವಾಣಿ ನೆನಪಿರಲಿ ತಾಯಿ. ಅತನಿ ಅಜ್ಜವರ ಆಶೀರ್ವಾದ ಹೆಂಗಿತ್ತು ಅಂತಂದ್ರೆ, ದಿಲ್ಲಿ ಗದ್ದಿಗೆ ಏರಿ ಬಂದು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗುತ್ತಾರ, ಅವರೇ BD ಜತ್ತಿ, ಬಸಪ್ಪ ದಾನಪ್ಪ ಜತ್ತಿ. ಯಾಕ? ಗುರುವಿನಲ್ಲಿರ್ತಕ್ಕಂಥ ಭಕ್ತಿ.